ಒಳಗಡೆ ಯಾವುದು ಕರಡಿ ಗಿರಡಿ ಇಲ್ಲ ಅಂದ್ರೆ ಸಾಕು. ಸೊ ಮೋಸ್ಟ್ಲಿ ನೈಟ್ ಟೈಮಲ್ಲಿ ಇಲ್ಲಿ ಯಾವುದಾದ್ರೂ ಪ್ರಾಣಿಗಳಿದ್ರೂ ಇರ್ಬೋದು, ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಿದ್ದೀನಿ ಫೇಮಸ್ ಗಣಪತಿ ಟೆಂಪಲ್. ಎಲ್ಲಿದೆ ಅಂದರೆ ಕೋಲಾರ ಹತ್ರ. ನಿಮಗೆ ಗೊತ್ತಿರುತ್ತೆ, ಕುರುಡುಮಲೆ ಅನ್ನೋ ಪ್ಲೇಸ್ ಇದೆ. ಸೊ ವೆರಿ ಪವರ್ಫುಲ್ ಅಂತ ಹೇಳ್ತಾರೆ ಕುರುಡುಮಲೆ. ಅಲ್ಲಿ ತುಂಬ ಬೇರೆ ಬೇರೆ ಟೆಂಪಲ್ಗಳು ಇದೆ. ಸೊ ಕುರುಡುಮಲೆ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಗಣೇಶ ಟೆಂಪಲ್ ನೋಡೋದಕ್ಕೆ. ಆ್ಯಂಡ್ ಇಫ್ ಪಾಸಿಬಲ್ ಟೈಮ್ ಆದರೆ ಬೇರೆ ಕಡೆನೂ ಹೋಗ್ತೀವಿ ಅಲ್ಲೇನೆ. ಸೊ ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಂದು ಟೆಂಪಲ್ ಇದೆ, ಸೋಮೇಶ್ವರ ಟೆಂಪಲ್ ಇದೆ. ಅಲ್ಲಿ ಗೂಗಲ್ ಮ್ಯಾಪಲ್ಲಿ ನೋಡಿದ ಪ್ರಕಾರ ಇನ್ನೊಂದು ಪ್ಲೇಸ್ ಇದೆ. ಯಾವುದು ಅಂದರೆ ಮಹಾಸಾಧ್ವಿ ಮಲ್ಲಮ್ಮ ಸಮಾಧಿ ಅಂತೆ. ಅದು ಬಿಟ್ಟರೆ ಶ್ರೀರಾಮ್ ಗುಡ್ಡ ಅಂತ ಒಂದೇನೋ ಒಂದು ಪ್ಲೇಸ್ ಇದೆ. ಸೊ ಮ್ಯಾಪಲ್ಲಿ ನಿಮಗೆ ತೋರಿಸುತ್ತೆ ಅಲ್ಲೇನೆ, ಆ ಕಡೆ ಈ ಕಡೆ. ಆ್ಯಂಡ್ ಟೆಂಪಲ್ ಪಕ್ಕ ಕೂಡ ಇನ್ನೊಂದು ಏನೋ ಪಾರ್ಕ್ ಇದೆ, ದೈವಿ. ಸೊ ಪಾರ್ಕ್ ನೇಮ್ ಬಂದ್ಬಿಟ್ಟು ವಿನಾಯಕ ದೈವಿ ವನ ಅಂತ ಏನೋ ಅಂತೆ. ಸೊ ನೋಡೋಣ, ಟೈಮ್ ಆದರೆ ಎಲ್ಲದನ್ನು ನೋಡ್ಕೊಂಡು ಬರ್ತೀವಿ, ಇಲ್ಲಾಂದರೆ ಜಸ್ಟ್ ಟೆಂಪಲ್ ಮುಗಿಸ್ಕೊಂಡು ಬರ್ತೀವಿ. ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಸೊ ಅವರು ಇನ್ನೂ ಹೊಸಕೋಟೆಯಲ್ಲಿ ಸಿಗ್ತಾರಂತೆ. ಸೊ ಇನ್ನೊಂದು ಮೀಟಿಂಗ್ ಪಾಯಿಂಟಿಗೆ ಇನ್ನೊಂದು 5 ನಿಮಿಷದಲ್ಲಿ ಹೋಗ್ತೀನಿ ನಾನು. ಸೊ ಅವ್ರು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು, ಆಗಲೇ ಬಿಟ್ಟಿದ್ದೀನಿ ಅಂತ ಅಂದರು. ಸೊ ಇಲ್ಲೇ ಎಲ್ಲೋ ಬರ್ತೀನಿ ಅಂತ ಅಂದರು. ಬರೋಕ್ಕೆ ಹೇಳಿದೆ ಆ್ಯಕ್ಚುಲಿ ಮೀಟಪ್ ಪಾಯಿಂಟ್ಗೆ. ಆ್ಯಂಡ್ ಇವತ್ತು August 15th ಕೂಡ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಸೊ ನಂದು ಗಾಡೀಲಿ ಇಲ್ಲಿ ನೋಡಿ, ಇದೇನೋ ನೀರು ಅನಿಸುತ್ತೆ, ನೀರೋ ಆಯಿಲೋ ಏನೋ ಗೊತ್ತಿಲ್ಲ. ಸೊ ಇಲ್ಲೇನು ಅಕ್ಯುಮಿಲೇಟ್ ಆಗಿದೆಯಲ್ವಾ, ಸೊ ಅದು ಬಟ್ಟೆಯಲ್ಲಿ ವೈಪ್ ಮಾಡಿದ್ರು ಅಷ್ಟು ಈಸಿಯಾಗಿ ಅಂಟ್ಕೊತಾ ಇಲ್ಲ. ಕ್ಲೀನ್ ಮಾಡಿಸ್ಬೇಕು, ಫುಲ್ ಗಲೀಜಾಗಿದೆ. ಡಸ್ಟೆಲ್ಲ ಟ್ಯಾಂಕ್ ಒಳಗೆ ಬಿದ್ದರೆ ಏನು ಮತ್ತೆ ಸಮಾಚಾರ, ಹೊಡೋಣವಾ? ಸೊ ಈಗ ಹೊಸಕೋಟೆಯಿಂದ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 10 ಗಂಟೆ ಆಗಿದೆ. ರೀಚಿಂಗ್ ಟೈಮು ಅಪ್ರಾಕ್ಸಿಮೇಟ್ 11:30 ತೋರಿಸ್ತಾ ಇದೆ. 1.5 hour ಬೇಕು ಅಂತ. ಸೊ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು 8 ಗಂಟೆಯಿಂದ 1:30 ಆ್ಯಂಡ್ ಮಧ್ಯಾಹ್ನ 3ರಿಂದ 8:30 ಏನೋ ತೋರಿಸ್ತಾ ಇತ್ತು ಟೈಮ್ನು ಗೂಗಲ್ ಮ್ಯಾಪಲ್ಲಿ ನಾನು ನೋಡಿದ ಪ್ರಕಾರ. ಸೊ ಹಾಗಾಗಿ ವಿತಿನ್ ಟೈಮಲ್ಲೇ ಹೋಗ್ತೀವಿ, ತೊಂದರೆ ಇಲ್ಲ. ಆ್ಯಂಡ್ ಬಿಸಿಲು ಕೂಡ ಅಷ್ಟೊಂದು ಏನಿಲ್ಲ, ವೆದರ್ ಚೆನ್ನಾಗಿದೆ. ಸೊ ವೆದರ್ ಸ್ವಲ್ಪ ಕ್ಲೌಡಿ ಆಗಿದೆ, ಅಷ್ಟೊಂದೇನು ಹಾಟ್ ಅನ್ನಿಸ್ತಾ ಇಲ್ಲ. ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಷ್ಟು ದೂರ. ಸೊ ಇನ್ನೊಂದು 40 minutes ಇದೆ ರೀಚ್ ಆಗೋದಕ್ಕೆ. ಆ್ಯಂಡ್ 40 kilometers ಇದೆ. ಎಳ್ನೀರು ಓಕೆನಾ? ನಾ ಎಷ್ಟು ಎಳ್ನೀರು? 60? A few minutes later. ಸೊ ಇಲ್ಲೇ ಒಂದು ಬ್ರೇಕ್ ತಗೊಂಡು ಈಗ ಹೊರಟಿದ್ದೀವಿ. 60 ರೂಪಾಯಿ ಆಗಿದೆ ಅಂತ ಎಳ್ನೀರು, 60 rupees. ಸೊ ಟೆಂಪಲ್ಗೆ ಇನ್ನೊಂದು 2 ನಿಮಿಷ ರೀಚ್ ಆಗಿಬಿಡ್ತೀವಿ.
ಸೊ ಗೈಸ್, ಈಗ ಕುರುಡುಮಲೆ ಅಥವಾ ಕೂಡುಮಲೆ ಗಣಪತಿ ಟೆಂಪಲ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2:30 ಆಗ್ತಾ ಬರ್ತಾ ಇದೆ. ಸೊ ಇದನ್ನ ಮುಗಿಸ್ಕೊಂಡು ಇನ್ನು 1.5 ಕಿಲೋಮೀಟರ್ ದೂರದಲ್ಲಿ ಮಹಾಸಾಧ್ವಿ ಮಲ್ಲಮ್ಮ ಅವ್ರದ್ದು ಸಮಾಧಿ ಇದೆಯಂತೆ. ಅವ್ರದ್ದು ಸಮಾಧಿ ನೋಡ್ಕೊಂಡು ಅದಾದ್ಮೇಲೆ ಆಫ್ ರೋಡಿಂಗ್ ಮಾಡೋ ಪ್ಲಾನ್ ಇದೆ. ಅಲ್ಲೇ ಶ್ರೀರಾಮ್ ಗುಡ್ಡ ಅಂತೆ. ಸೊ ಇದೇನೆ ಸೋಮೇಶ್ವರ ಸ್ವಾಮಿ ಟೆಂಪಲ್ಲು. ಸೊ ಆಫ್ ರೋಡ್ ಮಾಡೋದು ಕನ್ಫರ್ಮ್ ಇಲ್ಲ, ಯಾಕಂದ್ರೆ ನಮ್ದು ಫ್ರೆಂಡಿಂದು ಡಾಮಿನರ್ ಅಲ್ವಾ ಗಾಡಿ. ಸೊ ಆಫ್ ರೋಡ್ ಸಪೋರ್ಟ್ ಮಾಡಲ್ಲ. ಇದ್ರಜ್ಜಿ ಅಲ್ಲಿ ನೀಟಾಗಿ ಹೈವೇ ಇದೆ, ಐ ಮೀನ್ ಟಾರ್ ರೋಡ್ ಇದೆ. ಟಾರ್ ರೋಡ್ ಇಂದ ಕರ್ಕೊಂಡ್ ಬರೋಬಿಟ್ಟು ಇಲ್ಲೆಲ್ಲ ಒಳಗಡೆಯಿಂದ ಕರ್ಕೊಂಡ್ ಬರ್ತಿದ್ಯಲ್ಲ. ಏನೋ ನಮ್ಮ ಊರಿಗೆ ಬಂದವ್ರೆ ಗಿಡ ಗೆಂಟೆ ಹಂದಿ ನಾಯಿಗಳು ಪರಿಚಯ ಆಗ್ಲಿ ಅಂತ ನಾವು ಊರ್ ಸುತ್ತಿದ್ರೆ ಅದನ್ನೇ ಇವ್ರು ತಪ್ಪು ತಿಳ್ಕೊಂಡ್ರು ನಾವೇನ್ ಮಾಡಕ್ ಆಯ್ತದೆ. ಸೊ ಇದೇನೆ. ಸೊ ಗೂಗಲ್ ಮ್ಯಾಪ್ ಪ್ರಕಾರ ನಿಮಗೆ ತೋರಿಸುವಂತ ಜಾಗ ಮಹಾಸಾಧ್ವಿ ಮಲ್ಲಮ್ಮ ಅವರ ಸಮಾಧಿ. ಸೊ ನೋಡಿ, ಈ ತರ ಇದೆ. ಸೊ ನೀವು ನೋಡ್ಬೋದು, ಈ ತರ ಕಾಣಿಸುತ್ತೆ ಆಯ್ತಾ. ಸೊ ಇಲ್ಲೇನು ಕಾಣಿಸ್ತಾ ಇದೆಯಲ್ವಾ, ಇದೇನೆ ಅವ್ರದ್ದು ಸಮಾಧಿ. ಬಟ್ ಇಲ್ಲಿ ನಿಮ್ಗೆ ಯಾವುದೇ ಥರದ್ದು ಆರ್ಕಿಯಾಲಜಿಕಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಥವಾ ಯಾರದೇ ಕಡೆಯಿಂದ ನಿಮಗೊಂದು ಬೋರ್ಡ್ ಕೂಡ ಸಿಗೋದಿಲ್ಲ. ಇದೇನೆ ರೋಡು, ಓಕೆನಾ. ಸೊ ಇಲ್ಲೆಲ್ಲೂ ನಿಮಗೊಂದು ಬೋರ್ಡ್ ಕೂಡ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಇದು ನಿಜವಾಗ್ಲೂ ಅವ್ರದ್ದೇ ಸಮಾಧಿ ಆಗಿದ್ದಿದ್ರೆ, ಸೊ ಸಂಬಂಧಪಟ್ಟವರು ಇಲ್ಲಿ ಒಂದು ಬೋರ್ಡ್ ಹಾಕ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದೇನೆ ಮಹಾಸಾಧ್ವಿ ಮಲ್ಲಮ್ಮ ಅವ್ರದ್ದು ಸಮಾಧಿ. ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಈಗ ಒಂದು ಜಸ್ಟ್ ಆಫ್ ರೋಡ್, ಸಣ್ಣ ಆಫ್ ರೋಡ್ ಅಂತೆ ಗೂಗಲ್ ಮ್ಯಾಪ್ ಪ್ರಕಾರ. ಸೊ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಸೊ ಅದೊಂದು ಆಗ್ಬಿಟ್ರೆ ಈಸಿ ಇದ್ರೆ ಮಾಡ್ತೀವಿ ಟ್ರಯಲು, ಇಲ್ಲ ಅಂದ್ರೆ ಸೀದಾ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಸೊ ಹಾಗಾಗಿ ಅದು ಹೇಗಿದೆ ಅಂತ ನೋಡ್ಕೊಂಡೋದಕ್ಕೆ ಹೋಗ್ತಾ ಇದೀವಿ ಅಷ್ಟೇನೆ, ಯಾಕಂದ್ರೆ ಅವ್ರದ್ದು ಡಾಮಿನಾರ್ ಗಾಡಿ ಹತ್ತೋದಿಲ್ಲ. ಹಾಗಾಗಿ ಶ್ರೀರಾಮನ ಗುಟ್ಟೆ ದುಗ್ಗಸಂದ್ರ. ಸೊ ಗೈಸ್, ಇಷ್ಟೇನೆ ಶ್ರೀರಾಮನ ಗುಡ್ಡೆ ಅಲ್ಲ, ಅದು ಆಕ್ಚುಲಿ ಗುಟ್ಟ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರಲ್ವಾ. ಸೊ ಅದ್ರ ಪ್ರಕಾರ ನೋಡಿ ಈ ತರ ಇದೆ. ಸೊ ಇದು ಆಕ್ಚುಲಿ ಎಂಟ್ರೆನ್ಸ್. ಅಲ್ಲಿಂದ ಬಂದು ನಿಮ್ಗೆ ಇಷ್ಟೇನೆ ಜಾಗ ಇರೋದು, ಇಲ್ಲಿ ಏನಿದೆ ಅಷ್ಟೇನೆ ಜಾಗ ಇರೋದು. ಆ ಕಡೆ ಎಲ್ಲ ಏನಿಲ್ಲ, ಫುಲ್ ಎಲ್ಲ ಕಲ್ಲೆಲ್ಲ ಮುಚ್ಕೊಂಡ್ಬಿಟ್ಟಿದೆ. ಅಂಡ್ ಇಲ್ಲಿ ಈ ತರ ಮಾಡಿದ್ದಾರೆ. ಸೊ ಅಲ್ಲೊಂದಿದೆ, ಅದೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ಪೂಜೆ ಎಲ್ಲ ಮಾಡ್ತಾರೆ ಅನ್ಸುತ್ತೆ. ಸೊ ಅಲ್ಲಿ ಒಂದು ಕಾಣಿಸ್ತಾ ಇದೆಯಲ್ವಾ, ಈ ದೊಡ್ಡ ಕಲ್ಲು ಹಿಂದೆ, ಅದರಿಂದ ಹಿಂದೆ ಇನ್ನೊಂದಿದೆ, ಬಟ್ ಅದನ್ನು ನನಗೆ ಗೊತ್ತಿಲ್ಲ. ಏನೋ ಎರಡು ಇಟ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಚಪ್ಪಟೆ ಕಲ್ಲು ಹಾಕಿದ್ದಾರೆ. ಸೊ ಇಷ್ಟಿದೆ. ಸೊ ಮೋಸ್ಟ್ಲಿ ನೈಟ್ ಟೈಮಲ್ಲಿ ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಇದ್ರೂ ಇರ್ಬೋದು, ಬರ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಓಕೆ, ವಾಪಸ್ ಹೋಗೋಣ. ಸೊ ಇಲ್ಲೊಂದು ಏಣಿ ಥರ ಮಾಡಿದ್ದಾರೆ, ಅದು ಎಷ್ಟು ಸೇಫು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿಂದ ಮುಂದೆ ಎತ್ಕೊಂಡು ಹೋಗೋಕ್ಕಾಗಲ್ಲ, ಸ್ಟೀಪ್ ಇದೆ, ಇಳಿಯೋದಕ್ಕೆ ಕಷ್ಟ.
ಆ ಕಡೆ ಏನಿಲ್ಲ, ಡೆಡ್ ಎಂಡ್ ಅಷ್ಟೇ. ಬಟ್ ಇದು ಸ್ವಲ್ಪ ಈ ಥರ ಇದೆ ಅಲ್ವಾ ಕ್ರಾಸಾಗಿ, ಸೊ ಇನ್ಕ್ಲೈನ್ ಈ ಥರ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ವಾರೆ ಆಗಿ ನಡ್ಕೊಂಡು ಹೋಗಬೇಕು ನೀವು. ಬಟ್ ಹೋಗ್ಬೋದು, ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಗ್ತಾ ಬಂತು. ನೋಡೋಣ. ಸೊ ಇದೇನೆ ಹೋಟ್ಲು ನೇಮ್ ಬಂದ್ಬಿಟ್ಟು ಕಾವ್ಯ ಗ್ರ್ಯಾಂಡ್ ಅಂತ. ಇಲ್ಲಿ ಲಂಚ್ ಮುಗಿಸ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಬಟ್ ಹೆಂಗಿದೆ ಟೇಸ್ಟು? ಸೊ ಟೈಮ್ ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಚೆನ್ನಾಗಿತ್ತು ಆ್ಯಕ್ಚುಲಿ ಲಂಚು. ಇಲ್ಲೇನು ಹಾಕಿದಾರಲ್ವಾ ಬೋರ್ಡು ಮುಳುಬಾಗಿಲು ದೋಸೆ, ಸೊ ಅದನ್ನ ತಿನ್ನೋಕ್ಕೋಸ್ಕರನೇ ಬಂದಿದ್ದು. ಸೊ ನಾನಲ್ಲ, ನನ್ನ ಫ್ರೆಂಡು ತಿನ್ಬೇಕಂತ ಇತ್ತು, ಸೊ ಅದಕ್ಕೋಸ್ಕರ ಸ್ಟಾಪ್ ಹಾಕಿದ್ವಿ. ಚೆನ್ನಾಗಿತ್ತು ದೋಸೆ. ಬಟ್ ಪನ್ನೀರ್ ಟಿಕ್ಕಾ ಅಂತ ಕೊಟ್ಟಿದ್ರು, ಅವಸ್ಥಾಗಿತ್ತು, ಫುಲ್ ಎಲ್ಲ ರೋಸ್ಟ್ ಆಗಿತ್ತು ಸೈಡಲ್ಲೆಲ್ಲ. ಸೊ ಚೆನ್ನಾಗಿರ್ಲಿಲ್ಲ, ನನಗೇನೋ ಇಷ್ಟ ಆಗಿಲ್ಲ. ಸೊ ಮುಳುಬಾಗ್ಲು ಬೇಕಂದ್ರೆ ಆ ಕಡೆ ಲೆಫ್ಟಿಗೆ ಹೋಗ್ಬೇಕು. ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀವಿ. ಸೊ ಗೈಸ್ ಈಗ ಲಂಚ್ ಮುಗಿಸ್ಕೊಂಡು ಹೊರಟಿ. ಸೊ ಟೈಮ್ ಬಂದ್ಬಿಟ್ಟು 4:15 ಆಗಿದೆ. ಆ್ಯಂಡ್ ಬ್ಯಾಂಗ್ಳೂರು ಇನ್ನೊಂದು 90 ಕಿಲೋಮೀಟರ್ಸ್ ಇದೆ. ಹಾರ್ಡ್ಲಿ 1.5 hour ಆಗ್ಬೋದು ರೀಚ್ ಆಗೋದು. ಸೊ ರೀಚ್ ಆಗೋಷ್ಟೊತ್ತಿಗೆ 6 o'clock ಆಗುತ್ತೆ ಅನ್ಸುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.